ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಡಾಕ್ಟರ್ ಸುಮಾರಾಣಿ ಶಂಭು. ಮೊದಲಿಗೆ ಹೆಡ್ಲೈನ್ಸ್. ವ್ಯಾಪಾರ ರಾಜಕಾರಣಕ್ಕೆ ಮುಕ್ತಿ, ವೃತ್ತಿಪರ ರಾಜಕೀಯ ವ್ಯವಸ್ಥೆ ಜಾರಿ, ಉಪೇಂದ್ರ ಸಾರಥ್ಯದಲ್ಲಿ ಪ್ರಜಾಕೀಯ ಪಕ್ಷ ಅಖಾಡಕ್ಕೆ. ಸುಮಲತಾ ಪರ ಪ್ರಚಾರಕ್ಕಿಳಿದ ನಟ ದರ್ಶನ್, ಕೆಆರ್ಎಸ್ನಲ್ಲಿ ಬಿರುಸಿನ ಪ್ರಚಾರ, ಟೀಕೆಗೆ ಏಪ್ರಿಲ್ 18ರಂದು ಉತ್ತರ. ಸುಮಲತಾ ವಿರುದ್ಧ ಶಿವರಾಮೇಗೌಡ ವಿವಾದಾತ್ಮಕ ಹೇಳಿಕೆ, ದೊಡ್ಡರಸಿನಕೆರೆಯಲ್ಲಿ ಪ್ರತಿಭಟನೆ, ಆಂಧ್ರ ಗೌಡ್ತಿ ಹೇಳಿಕೆಗೆ ಖಂಡನೆ. ಐಟಿ ದಾಳಿಗೆ ಜೆಡಿಎಸ್ ಆಕ್ರೋಶ, ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆದು ಪ್ರತಿಭಟನೆ, ದ್ವೇಷದ ರಾಜಕಾರಣಕ್ಕೆ ಕಿಡಿ. ಬಸರಾಳು ಗ್ರಾಮದಲ್ಲಿ ಸಂಭ್ರಮದ ಜಾತ್ರಾ ಉತ್ಸವ, ಕಾಲಭೈರವೇಶ್ವರನಿಗೆ ನಮನ, ಕೊಂಡೋತ್ಸವ ವೀಕ್ಷಿಸಲು ಭಕ್ತ ಸಾಗರ. ವ್ಯಾಪಾರಿ ರಾಜಕಾರಣಕ್ಕೆ ಮುಕ್ತಿ ನೀಡಿ ವೃತ್ತಿಪರ ರಾಜಕೀಯ ವ್ಯವಸ್ಥೆಯನ್ನು ಜಾರಿಗೆ ತರಲು ಉತ್ತಮ ಪ್ರಜಾಕೀಯ ಪಕ್ಷವನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಖ್ಯಾತ ಚಲನಚಿತ್ರ ನಟರು ಹಾಗೂ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕರಾದ ಉಪೇಂದ್ರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಾತಿ, ತೋಳ್ಬಲ, ಹರಾಜಕತೆ ಹೆಮ್ಮರವಾಗಿ ಬೆಳೆದಿದೆ. ನಮ್ಮದು ಸತ್ಯವಾದ ಪ್ರಯತ್ನವಾಗಿದೆ. ವಿಚಾರದ ಮೂಲಕ ಜನರನ್ನ ತಲುಪುವ ಆಸೆ ನಮ್ಮದು ಎಂದರು. ಒಂದು ಪ್ರೊಫೆಷನಲಿಸಮ್, ವೃತ್ತಿಪರವಾದಂಥ ಒಂದು ಪ್ರಜಾಕೀಯ ವ್ಯವಸ್ಥೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿ ಕಂಪ್ಲೀಟ್ ಏನೇನಿದೆಯೋ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಿದೆ, ಯಾರು ಪಾಪ್ಯುಲರು, ಯಾರು ಗೆಲ್ತಾರೆ, ಯಾರಿಗೆ ಜಾತಿ ಪವರ್ ಇದೆ, ಯಾರಿಗೆ ಹಣದ ಪವರ್ ಇದೆ, ಯಾರಿಗೆ ತೋಳ್ಬಲ ಇದೆ, ಇದೇ ಒಂದು 72 ವರ್ಷದಿಂದ ಇದು ಕಂಟಿನ್ಯೂ ಆಗಿ ಹೆಮ್ಮರವಾಗಿ ಬೆಳ್ಕೊಂಡ್ಬಿಟ್ಟಿದೆ. ಒಂದು ಸತ್ಯವಾದಂಥ ಒಂದು ದಾರಿಲಿ ಒಂದು ಪ್ರಯತ್ನ ಇದು. ನಿಜವಾದ ಕ್ವಾಲಿಫಿಕೇಷನ್ ಇರೋವಂಥವರು, ಹಣ ಏನೋ ಜನಬಲ, ಜಾತಿ ಬಲ, ಬೇರೆ ಯಾವುದು ಬಲ ಇಲ್ಲದೇನೆ ಬರೀ ವಿಚಾರಗಳಿಂದ ತಲುಪುವಂಥ ಒಂದು ಪ್ರಯತ್ನ ಇದು. ಚುನಾವಣಾ ಪ್ರಣಾಳಿಕೆಗಳು ಅರ್ಥ ಕಳೆದುಕೊಂಡಿವೆ. ಈ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯನ್ನ ನ್ಯಾಯಾಲಯದಲ್ಲಿ ನೋಂದಣಿ ಮಾಡಿಸಬೇಕು. ಜನಗಳೇ ನಮ್ಮ ಪ್ರಣಾಳಿಕೆ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲಾಗಿದೆ. ಸಭೆ, ಸಮಾರಂಭ, ರ್ಯಾಲಿಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ ಎಂದು ಹೇಳಿದರು. ನಮ್ಮ ಮ್ಯಾನಿಫೆಸ್ಟೋ ಅಂದರೆ ಜನಗಳಿಗೆ ಏನು ಬೇಕು ಅಂತ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು, ಅದಕ್ಕೆ ನೋಡಿ ಒಂದು ಡ್ರೆಸ್ ಕೋಡು ಕೊಟ್ಟು, ಒಂದು ಯೂನಿಫಾರ್ಮ್ ಕೊಟ್ಟು, ಏನೋ ಒಂದು 9 to 6 ಪ್ರಾಪರಾಗಿ ಜಾಬ್ ಮಾಡೋವಂಥ ಒಂದು ಇದು ಅಂತ ಹೇಳ್ಬಿಟ್ಟು, ಸೊ ಜನಸಂಪರ್ಕದಲ್ಲಿದ್ದು ಪ್ರತಿಯೊಂದು ಏನೇನು ಬೇಕು ಅವ್ರಿಗೆ ಅಂತ ತಿಳ್ಕೊಂಡು ಆಡಳಿತ ವರ್ಗದ ಮುಂದೆ ಇಟ್ಟು ಅದರ ರಿಪೋರ್ಟ್ ಕೊಟ್ಟು ಏನಾಗ್ತಿದೆ ಅನ್ನೋ ಪ್ರತಿಯೊಂದು ಕೆಲಸನೂ ಕೂಡ ಟೈಮ್ ಲೈನು, ಟಾರ್ಗೆಟ್ಸ್ಗಳು ಇಟ್ಕೊಂಡು ಹೇಗೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗಳು ವರ್ಕ್ ಮಾಡುತ್ತೋ ಆ ಥರ ಒಂದು ವರ್ಕ್ ಮಾಡಬೇಕು ಒಂದು ಆಶಾಭಾವನೆಯಿಂದ ಈ ಉತ್ತಮ ಪ್ರಜೆಗಳ ಪಕ್ಷ ಅಂತ ಮಾಡಿದ್ದೀವಿ. ಸೊ ಫಸ್ಟು 14 ಅಭ್ಯರ್ಥಿಗಳನ್ನ ಮೊನ್ನೆ ಬೆಂಗಳೂರಲ್ಲಿ ಅನೌನ್ಸ್ ಮಾಡಿದ್ವಿ, ಸೌತ್ದು. ಇನ್ನು 14 ಅಭ್ಯರ್ಥಿಗಳನ್ನ ಮತ್ತೆ ಅನೌನ್ಸ್ ಮಾಡ್ತೀವಿ. ಈಗ ಪ್ರಚಾರ ಕಾರ್ಯ ಆರಂಭ ಆಗಿದೆ. ನಾನು ಎಲ್ಲ ಕಡೆನೂ ಹೋಗಿ ನಿಮ್ಮ ಮೂಲಕ ನಿಮ್ಗೆ ಭಾಳ ಮುಖ್ಯ ಈ ವಿಚಾರನ ತಲುಪಿಸೋದ್ರಲ್ಲಿ. ನನಗೆ ಅದರಲ್ಲಿ ಭರವಸೆಗಳಿಲ್ಲ. ಏನು ಹೇಳಿ, ಸಭೆ ಸಮಾರಂಭಗಳು, ಏನೋ ದೊಡ್ಡ ರ್ಯಾಲಿಗಳು, ಅದರಲ್ಲಿ ನಿಜವಾಗ್ಲೂ ನನ್ನ ನಂಬಿಕೆ ಇಲ್ಲ. ಅದೇನೆಂದರೆ ಮತ್ತೆ ಅಲ್ಲಿ ಹಣಬಲ ಬೇಕಾಗತ್ತೆ, ಮತ್ತೆ ಅಲ್ಲಿ ಬೇರೆ ಬೇರೆ ರೀಸನ್ಸ್ಗಳು ಬರುತ್ತೆ, ವಿಚಾರಗಳು ಮರ್ತೋಗ್ಬಿಡ್ತೀವಿ ನಾವು. ಸೊ ಅದಕ್ಕೋಸ್ಕರ ನಿಮ್ಮ ಮೂಲಕ ತಲುಪಬೇಕನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಗೋಷ್ಠಿಯಲ್ಲಿ ಅಭ್ಯರ್ಥಿ ದಿವಾಕರ್ ಗೌಡ ಉಪಸ್ಥಿತರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ತನ್ನ ವ್ಯಾಪಕತೆಯನ್ನು ವಿಸ್ತಾರ ಮಾಡುತ್ತಿದ್ದು, ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರಿಗೆ ಸಾಥ್ ನೀಡಲು ಖ್ಯಾತ ಚಿತ್ರನಟ ದರ್ಶನ್ ರವರು ಸೋಮವಾರ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲಿ ಪ್ರಚಾರ ಕೈಗೊಳ್ಳುವ ಮೂಲಕ ಈ ಬಾರಿಯ ಚುನಾವಣೆಯಲ್ಲಿ ತಾರಾರಂಗು ಶುರುವಾಗಿದೆ. ಪ್ರಚಾರ ಸಂದರ್ಭದಲ್ಲಿ ಮಾತನಾಡಿದ ನಟ ದರ್ಶನ್ ರವರು, ಕಾವೇರಿ ನೀರಿಗಾಗಿ ಅಂಬರೀಶ್ ರವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಅವರಿಗೆ ಗೌರವ ಸಲ್ಲಿಸಬೇಕಾದರೆ ಸುಮಲತಾ ರವರನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಹೇಳಿದರು. ಅವತ್ತು ಒಂದು ದಿನ ಇಲ್ಲಿ ನಡೆದಿದ್ದು ಕಾವೇರಿ ಗಲಾಟೆಗೆ ಅಲ್ಲಿಂದ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರು. ಅವತ್ತು ಅರ್ಥ ಮಾಡ್ಕೋಬೇಕು, ಅವ್ರ ಅಧಿಕಾರದ ದಾಹ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳಿ. ಆದ್ರಿಂದ ಈ ಸಲ 18ನೇ ತಾರೀಕು ಕ್ರಮ ಸಂಖ್ಯೆ 20. ಈಗ ಇಲ್ಲ ಅಮ್ಮ ಅಂತಂದ್ರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸುಮಲತಾ
ನಮ್ಮ ಬಗ್ಗೆ ಟೀಕೆ ಮಾಡುವವರಿಗೆ ಏನೂ ಹೇಳುವುದಿಲ್ಲ. ಏಪ್ರಿಲ್ 18ರಂದು ಎಲ್ಲ ಟೀಕೆಗಳಿಗೆ ಉತ್ತರ ಸಿಗಲಿದೆ ಎಂದು ದರ್ಶನ್ ತಿರುಗೇಟು ನೀಡಿದರು. ಹುಲಿಕೆರೆ, ಬೆಳಗೊಳ, ಪಾಲಹಳ್ಳಿ ಸೇರಿದಂತೆ ಇತರೆ ಗ್ರಾಮಗಳಲ್ಲಿ ವ್ಯಾಪಕ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಇಂಡುವಾಳು ಸಚ್ಚಿದಾನಂದ ಸೇರಿದಂತೆ ಇನ್ನೂ ಇತರರು ಹಾಜರಿದ್ದರು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮಂಡ್ಯ ಗೌಡ್ತಿಯೇ ಎನ್ನುವ ವಿಷಯ ಮತ್ತೆ ವಿವಾದಕ್ಕೆ ತಿರುಗಿದ್ದು, ಸಂಸದ ಎಲ್.ಆರ್. ಶಿವರಾಮೇಗೌಡ ಸುಮಲತಾರವರನ್ನು ಮತ್ತೊಮ್ಮೆ ಮಂಡ್ಯ ಗೌಡ್ತಿಯೇ ಎಂದು ಪ್ರಶ್ನಿಸುವ ಮೂಲಕ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ನಾಗಮಂಗಲ ಸಮೀಪದ ಮಲ್ಲೇನಹಳ್ಳಿಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಶಿವರಾಮೇಗೌಡ, ಸುಮಲತಾ ಹುಚ್ಚೇಗೌಡರ ಸೊಸೆ ಎನ್ನುವುದರಲ್ಲಿ ಅರ್ಥವಿಲ್ಲ, ಅವರು ಗೌಡ್ತಿಯಲ್ಲ ಎಂದು ವಾಗ್ದಾಳಿ ನಡೆಸಿದರು. ಅವತ್ತು ಒಂದ್ ದಿವಸ ಬಂದು ಒಬ್ಬರಿಗೆ ಒಂದು ಕಾಫಿ ಕೇಳಿ, ಏನಪ್ಪ ನಿಮ್ ಕಟ್ಟದು ಕಾಫಿ, ತಮ್ಮಣ್ಣ ಕಾಫಿ ಕೊಡ್ಲಿಲ್ಲ, ನೀರ್ ಕೊಡ್ಲಿಲ್ಲ ಅಂದಟ್ಟಿಗೆ ಏನೋ ಬಹಳ ಬಡದಾಕ್ಬಿಟ್ರು. ನಾನು ನಿಜ ಹೇಳ್ಬೇಕು, ಈಗ ಹೇಳ್ತಾರೆ ನಾನೇನು ಸುಳ್ಳು ಹೇಳಲ್ಲ ಅಂತಾರೆ. ನಾನು ಹುಚ್ಚೇಗೌಡ್ರ ಸೊಸೆ, ನನಗೆ ಅರ್ಥವಿಲ್ಲ. ಪ್ರಾಮಾಣಿಕವಾಗಿ ನೀವು ಒಕ್ಲಿಗರಂದ್ರೆ ದಯವಿಟ್ಟು ಕೇಳಿ. ನಾಯ್ಡು ಜನಾಂಗದವರು ಎಷ್ಟು ಜನನ ಮರಳು ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಲೆಕ್ಕ ಹಾಕ್ಬಿಡಿ. ತೀರ್ಮಾನ ಆಗ್ಬಿಡ್ಲಿ, ಇವತ್ತು ಇನ್ನು ಎಲೆಕ್ಷನ್ 15 ದಿವಸ ಆದ್ರೆ ಅವ್ರು ಗೌಡ್ರ ಮತ್ತು ಒಕ್ಲಿಗರ ಅಂತ ಇಲ್ಲ. ನಿಜ, ನಮ್ಮ ಅಂಬರೀಷ್ ಮದುವೆ ಆದ್ಮೇಲೆ ಗೌಡ್ರ ಹೆಣ್ಣು ಮಗಳು ಅಂತ ತಿಳ್ಕೊಳ್ಳೋಣ. ನೀವು ರಾಜಕೀಯದಲ್ಲಿ ಇದ್ರಲ್ಲ ಅಂಬರೀಷ್, ಆಗ ಸೇವೆ ಮಾಡ್ಬೋದಾಗಿತ್ತಲ್ಲ. ದಾನ ಶಿವನ ಕರ್ಣ, ಅದು ಯಾರ್ಯಾರಿಗೆ ದಾನ ಮಾಡಿದ್ದು ನನ್ನ ಮಗಂತ ಒಬ್ಬರಿಗೂ ಗೊತ್ತಿಲ್ಲ. ದಾನ ಶಿವನ ಕರ್ಣ ಅಂತ ಹೆಸರನ್ನು ತಗೊಂಡ, ಸೊತ್ತ ಮೇಲೆ ಮಹಾರಾಜನಿಗೆ ಮೆರವಣಿಗೆ ಮುಖ್ಯಮಂತ್ರಿ ತೆಗಲು ಕೊಟ್ಟು ಹೊತ್ಕೊಂಡು ಹೋಗುವಂತ ಕಾರ್ಯ ಮಾಡ್ತು. ಆ ಕರ್ಮಕ್ಕೆ ಕುಮಾರಸ್ವಾಮಿ ಮಾಡಿದ ತಪ್ಪಿಗೆ ಆ ಜನ ಸೇರಿ ನೋಡ್ಬಿಟ್ಟು ಇವರೆಲ್ಲ ನನ್ನ ಅಭಿಮಾನಿಗಳು, ನಾನು ಬಿಡಕ್ ಹಾಕಲ್ಲ ಅಂತ ಹೇಳಿ ನಮ್ಮ ಸುಮಲತಕ್ಕ ಎಲ್ಲ ಬಿಡ್ಬಿಟ್ಟು ಇವತ್ತವರೆಗೂ ನನ್ನ ಮಕ್ಕಳು ನಾಗಮಂಗಲದವರು ಮಂಡ್ಯದವರು ನಾವೆಲ್ಲ ಓದುವ ಆಚೆಗೆ ನೋಡ್ರಿ ಮೊದ್ಲ ಮೇಲೆ ಕೆಳಗೆ ಬರ್ತೀನಿ ಅಂತ ಕೆಳಿತಿದ್ದ ಅಕ್ಕ ಈಗ ಬಂದು ನನಗೆ ಕೊಡಿ, ಭರವಸೆ ಕೊಡಿ, ಪಾರ್ಲಿಮೆಂಟ್ ಅಲ್ಲಿ ಬಡಿತೀನಿ. ಏನ್ ಪಾರ್ಲಿಮೆಂಟ್ ಅಲ್ಲಿ ಬಡಿಯೋದು? ಸಭೆಯಲ್ಲಿ ಶಾಸಕ ಸುರೇಶ್ ಗೌಡ, ಎಂಎಲ್ಸಿ ಅಪ್ಪಾಜಿಗೌಡ, ಶ್ರೀಕಂಠೇಗೌಡ ಹಾಜರಿದ್ದರು. ಪಕ್ಷೇತರ ಅಭ್ಯರ್ಥಿ ಸುಮಲತಾರವರ ಬಗ್ಗೆ ಲಘುವಾಗಿ ಮಾತನಾಡಿರುವ ಸಂಸದ ಎಲ್.ಆರ್. ಶಿವರಾಮೇಗೌಡರ ಕ್ರಮವನ್ನು ಖಂಡಿಸಿ ಭಾರತೀನಗರ ಸಮೀಪದ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಅದೇ ಮಾರ್ಗವಾಗಿ ಸಾಗುತ್ತಿದ್ದ ನಟ ಉಪೇಂದ್ರರವರಿಗೂ ಸಹ ಪ್ರತಿಭಟನೆ ಬಿಸಿ ತಟ್ಟಿತ್ತು. ಸುಮಲತಾ ವಿರುದ್ಧ ಸಂಸದ ಶಿವರಾಮೇಗೌಡ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕ್ರಮವನ್ನು ವಿರೋಧಿಸಿ ಅಂಬರೀಷ್ ರವರ ಸ್ವಗ್ರಾಮ ದೊಡ್ಡರಸಿನಕೆರೆಯ ಗ್ರಾಮಸ್ಥರು ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ತಡೆಯೊಡ್ಡಿ ಪ್ರತಿಭಟನೆ ನಡೆಸಿದರು. ಅಂಬರೀಷ್ ಬದುಕಿದ್ದಾಗ ಅವರ ಕಾಲಿಗೆ ಬೀಳುತ್ತಿದ್ದ ಶಿವರಾಮೇಗೌಡ ಈಗ ಅಂಬಿ ಕುಟುಂಬದ ವಿರುದ್ಧವೇ ಮಾತನಾಡುತ್ತಿದ್ದಾರೆ. ಇದಕ್ಕೆ ಜನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆಂದು ಹೇಳಿದರು. ನಮ್ಮ ರೆಬಸ್ಟರ್ ಅಂಬರೀಷ್ ಅಣ್ಣನವರ ಧರ್ಮಪತ್ನಿ ಸುಮಲತಾ ಅಂಬರೀಷ್ ರವರು ಮಂಡ್ಯದಿಂದ ಇವತ್ತೊಂದು ದಿವಸ ಪಕ್ಷೇತರ ಅಭ್ಯರ್ಥಿ ಕ್ರಮ ಸಂಖ್ಯೆ 20 ರಣಕಾಳೆ ಗುರುತಿಂದ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಎಲೆಕ್ಷನ್ ಆಗಿ ನೋಡದೆ ಇದನ್ನ ವೈಯಕ್ತಿಕವಾಗಿ ತಗೊಂಡು ಅಂಬರೀಷ್ ಅಣ್ಣವರು ಬದುಕಿದಾಗ ನಮ್ಮ ಶ್ರೀಯುತ ಪ್ರಸ್ತುತ MP ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆ MP ಆಗಿರ್ತಕ್ಕಂಥ ಎಲ್.ಆರ್. ಶಿವರಾಮೇಗೌಡರು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇವರು ಮಂಡ್ಯ ಗೌಡ್ತಿನಿ ಅಲ್ಲ, ಮಂಡ್ಯ ಮಗಳಲ್ಲ, ಮಂಡ್ಯ ಸೊಸೆ ಅಲ್ಲ, ಯಾವುದೋ ಆಂಧ್ರದಿಂದ ಬಂದಿದ್ದಾರೆ, ಮತ್ತೊಂದು ಕಡೆಯಿಂದ ಬಂದಿದ್ದಾರೆ ಅಂತ ಮಾನವಾಗಿ ನಾಯ್ಡು ಸೊಸೆಯವರು, ನಾಯ್ಡು ಮನೆ ತಂದವರು ಅಂತ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಮಂಡ್ಯ ಜನರ ಮನಸ್ಸಿನಲ್ಲಿ ತುಂಬಾ ಗಾಢವಾಗಿ ಉಳ್ಕೊಳ್ಳುವಂತ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳ್ತೆ. ತುಂಬಾ ನೋವಾಗುತ್ತೆ ಮನಸ್ಸಿಗೆ. ಏನಕ್ಕೆ ಅಂತಂದ್ರೆ ನಮ್ಮೂರಿನ ಮಗಳನ್ನ ಈ ಒಂದು ಅಂಬರೀಷ್ ಅಣ್ಣವರು ಬದುಕಿದಾಗ ಅವರ ಕಾಲ್ ಕೆಳಗಡೆ ಇದ್ದು ಸಣ್ಣ ಮಾಡ್ಕೊಳ್ತಂತ ಫೋಟೋ ಇಡೀ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಮೀಡಿಯಾಗಳಲ್ಲಾಗಿರ್ಬೋದು ಹರಿದಾಡಿ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ತಿಳಿದಿರುವಂತ ವಿಷಯ ಇದು. ಇಂಥದ ಮರ್ತಿದ್ದೀರಿ ನೀವು ಎಲ್.ಆರ್. ಶಿವರಾಮೇಗೌಡ್ರೆ, ಇದಕ್ಕೆ ಕಾಲನೇ ಉತ್ತರ ಕೊಡ್ತದೆ. ಮತ್ತೊಂದೆಡೆ ಪ್ರತಿಭಟನೆ ವೇಳೆ ಅದೇ ಮಾರ್ಗವಾಗಿ ಸಾಗುತ್ತಿದ್ದ ನಟ ಉಪೇಂದ್ರರವರನ್ನು ತಡೆದ ಪ್ರತಿಭಟನಾ ನಿರತರು ಶಿವರಾಮೇಗೌಡರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವಂತೆ ಪಟ್ಟು ಹಿಡಿದರು.
ಈ ಕಡೆಗೆ ಡೋರ್ ನಿಮ್ಗೆ ಈ ತರ ಎರಡು ಮಾತಾಡ್ಬೇಕು ನೀನು. ಆದರೆ ಉಪೇಂದ್ರರವರು ಯಾರ ಪರವಾಗಿಯೂ ಮಾತನಾಡದೆ ಬುದ್ಧಿವಂತಿಕೆಯಿಂದ ಜಾರಿಕೊಂಡರು. ನಾನು ಬಂದಿದ್ದೀನಿ, ಖಂಡಿತ ಕೇಳಿ ಒಂದ್ ನಿಮಿಷ ಹೇಳಿ. ನಿಮಗೊಂದು ವೇದಿಕೆ ಮಾಡಿದೀನಿ ನಾನು, ಓಕೆನಾ? ರಾಜರದ್ದು ಬೈದಾಟ ಒಡೆದಾಟ ಎಲ್ಲ ನೋಡಾಯ್ತು ಇಷ್ಟು ವರ್ಷ, ಹೌದು ಕರೆಕ್ಟಾ? ಏನ್ ಬೇಕಾದ್ರೂ ಮಾಡ್ತಾರೆ, ಹೌದು. ನಾನು ಹೇಳ್ತಿರೋದು ನಿಮಗೆ ನಾನು ಕೆಲಸಗಾರರು ಕೊಡ್ತೀನಿ, ಸಂಬಳ ಕೆಲಸ ಮಾಡೋರು ಕೊಡ್ತೀನಿ, ಹೌದು, ಓಕೆನಾ? ನಿಮ್ಗೆ ಯಾರು ಬೇಕು ಡಿಸೈಡ್ ಮಾಡಿ ಸರ್. ನಿಮ್ಮ ರಾಜರು ಬೇಕಾ? ನಿಮ್ಮ ಹತ್ರ ಬಂದು ಏನೋ ಸಂಬಳ ಇಸ್ಕೊಂಡು ಕೆಲಸ ಮಾಡಿ ರಿಪೋರ್ಟ್ ಕೊಡೋರು ಬೇಕಾ? ನೀವು ಡಿಸೈಡ್ ಮಾಡಿ ಸರ್. ನಿಮ್ಮ ಅಭ್ಯರ್ಥಿ ನಮಗೆ ರಾಜರು ನೋಡಿ ನೋಡಿ ಅಭ್ಯಾಸ ಇದೆ, ರಾಜರೇ ಬೇಕು. ಈ ಬಾರಿ ಚುನಾವಣೆಯಲ್ಲಿ ಬಿಎಸ್ಪಿ ಯಾವುದೇ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದೆ ಎಂದು ಬಿಎಸ್ಪಿ ಮುಖಂಡರಾದ ಎನ್ ಮಹೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 14 ಮಂದಿ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ದು, ಎರಡನೇ ಹಂತದಲ್ಲಿ ಮತ್ತೆ 14 ಮಂದಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗುವುದು ಎಂದ ಅವರು, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಂಜುಂಡಸ್ವಾಮಿ ಅವರು ಪ್ರಬಲ ಹೋರಾಟ ನೀಡಲಿದ್ದಾರೆ ಎಂದು ಹೇಳಿದರು. ಮಂಡ್ಯ ಲೋಕಸಭಾ ಕ್ಷೇತ್ರ ರಾಷ್ಟ್ರದ ಗಮನ ಸೆಳೆದಿದ್ದು, ಅಭ್ಯರ್ಥಿಗಳು ಆರೋಪ ಪ್ರತ್ಯಾರೋಪವನ್ನು ಬಿಟ್ಟು ಆರೋಗ್ಯಕರವಾಗಿ ಚುನಾವಣೆ ನಡೆಸಬೇಕು. ಪ್ರಸ್ತುತ ಚುನಾವಣೆಯಲ್ಲಿ ಬಿಎಸ್ಪಿ 3ನೇ ಶಕ್ತಿಯಾಗಿ ಹೊರಹೊಮ್ಮಲಿದೆ ಎಂದರು. ಮೊದಲನೇ ಹಂತದ ಏನು ಚುನಾವಣೆ ಪ್ರಾರಂಭ ಆಗಿದೆ, ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾವು ಅಭ್ಯರ್ಥಿಗಳನ್ನ ಹಾಕಿದ್ದೇವೆ. ನಾಮಪತ್ರ ಹಿಂಪಡೆಯುವಂತಹ ಪ್ರಕ್ರಿಯೆ ಕೂಡ ಮುಗಿದಿದೆ. ಸೊ ಈಗ ಕಣದಲ್ಲಿ 14 ಅಭ್ಯರ್ಥಿಗಳು ಇದ್ದಾರೆ. ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ತಮಗೆಲ್ಲ ಗೊತ್ತಿದೆ. ಏಪ್ರಿಲ್ 4ನೇ ತಾರೀಕು ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ. ಆ ಎರಡನೇ ಹಂತದ ಚುನಾವಣೆಗೂ ಸಹ ಉಳಿದ 14 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ನಾವು ಹಾಕ್ತಾ ಇದ್ದೇವೆ. ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಮುಂದುವರೆದಿದೆ. ಇನ್ನೊಂದು 3-4 ಕ್ಷೇತ್ರಗಳ ಅಭ್ಯರ್ಥಿಗಳ ಪರಿಶೀಲನೆ ನಡೀತಾ ಇದೆ. ಬಹುಶಃ ನಾಳೆ ಸಂಜೆ ಅಷ್ಟೊತ್ತಿಗೆ ಉತ್ತರ ಕರ್ನಾಟಕ ಭಾಗದ 14 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸ್ತಾರೆ. ಹಾಗೆ ಮಂಡ್ಯ ಜಿಲ್ಲೆನಲ್ಲೂ ಕೂಡ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೂ ಸಹ ಅಭ್ಯರ್ಥಿ ಈಗಾಗಲೇ ಕಣದಲ್ಲಿದ್ದಾರೆ, ನಂಜುಂಡಸ್ವಾಮಿಯವರು. ಸೊ ಪ್ರಬಲವಾಗಿ ಈ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು, ಪೈಪೋಟಿ ಮಾಡಬೇಕು ಅಂತ ಹೇಳಿ ನಾನಿವತ್ತು ನಮ್ಮ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಗೋಷ್ಠಿಯಲ್ಲಿ ಅಭ್ಯರ್ಥಿ ನಂಜುಂಡಸ್ವಾಮಿ, ಡಾಕ್ಟರ್ ಕೃಷ್ಣಮೂರ್ತಿ, ನಾಗೇಂದ್ರ, ಆನೆಕೆರೆ ಅಭಿ, ನರಸಿಂಹಮೂರ್ತಿ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಜಾತ್ರಾ ಉತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಉತ್ಸವದ ಅಂಗವಾಗಿ ದೇವಾಲಯದ ಆವರಣದಲ್ಲಿ 12 ಮಾರು ಉದ್ದದ ಕೊಂಡದ ಗುಂಡಿಯನ್ನ ತೆಗೆಯಲಾಗಿತ್ತು. ಮುಂಜಾನೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕೊಂಡೋತ್ಸವವನ್ನು ಕಣ್ತುಂಬಿಕೊಳ್ಳಲು ಕಾತುರರಾಗಿ ನಿಂತಿದ್ದರು. ದೇವಾಲಯದ 7 ಜನ ಅರ್ಚಕರು ದೇವರನ್ನ ಹೊತ್ತುಕೊಂಡು ಕೊಂಡವನ್ನು ಹಾಯ್ದಾಗ ಭಕ್ತರ ಪರಾಕಾಷ್ಠೆ ಮುಗಿಲು ಮುಟ್ಟಿತ್ತು. ತರುವಾಯ ದೇವರ ಉತ್ಸವವನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಅಂಬರೀಶ್ ಅವರನ್ನು ರಾಜಕೀಯ ರಂಗಕ್ಕೆ ಕರೆತಂದವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇದನ್ನು ಮರೆತಿರುವ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಕೋಮುವಾದಿ ಬಿಜೆಪಿಯವರ ಜೊತೆ ಸೇರಿ ದೇವೇಗೌಡರ ಕುಟುಂಬವನ್ನೇ ತುಳಿಯುವ ತಂತ್ರಕ್ಕೆ ಮುಂದಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದೇವರಾಜು ಅರಸು ಹಿಂದುಳಿದ ವರ್ಗಗಳ ನಿಗಮದ ಅಧ್ಯಕ್ಷರೂ ಆದ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸುಮಲತಾ ಅಂಬರೀಶ್ ವಿರುದ್ಧ ಹರಿಹಾಯ್ದರು. ಮಳವಳ್ಳಿ ಪಟ್ಟಣದ ರೈತ ಭವನದಲ್ಲಿ ಏರ್ಪಡಿಸಲಾಗಿದ್ದ ಜೆಡಿಎಸ್ ಪಕ್ಷದ ಪರಿಶಿಷ್ಟ ಜಾತಿ ವರ್ಗಗಳ ತಾಲೂಕು ಸಮಿತಿಯ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಅಂಬರೀಶ್ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ್ದು ದೇವೇಗೌಡರ ಕುಟುಂಬ ಎಂಬುದನ್ನು ಅರ್ಥ ಮಾಡಿಕೊಂಡಿರುವ ಜಿಲ್ಲೆಯ ಜನ ಅಂತಹ ಕುಟುಂಬವನ್ನೇ ವಿರೋಧಿಸುತ್ತಿರುವವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಸರಿಯಾದ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು.
ಬಂದಿಲ್ಲ. ಒಂದು ಫೈನಾನ್ಸ್ ಕಂಪನಿಗಳು ಕೂಡ ಕೊಟ್ಟಿಲ್ಲ. ನೀವೆಲ್ಲರೂ ಕೂಡ ಸತ್ತ ಹಂತದಲ್ಲಿ ಬಂದಿರ್ತಕ್ಕಂಥ ದಲಿತ ಮುಖಂಡರು, ಪಕ್ಷದ ಅಭಿಮಾನಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಬಾಬಾ ಜಗಜೀವನರಾಮರ ಹಿತೈಷಿಗಳು, ಇಲ್ಲಿ ಬಂದಿರ್ತಕ್ಕಂಥವ್ರಿಗೆ ಒಂದು ಸ್ವಾಭಿಮಾನದ ಈ ವರ್ಗ ಇವತ್ತು ಯಾರು ಕೆಲಸಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಯಾರು ತೀರ್ಮಾನ ಮಾಡಿದ್ದಾರೆ. ನಾವು ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ನೋಡ್ತಾ ಇದ್ದೀವಿ. ಯಾರು ಕೆಲಸಬೇಕು ಈ ಜಿಲ್ಲೆಯಲ್ಲಿ ಅಂತೇಳಿ ಈ ದಲಿತ ಸಮುದಾಯ ತೀರ್ಮಾನ ಮಾಡಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ವೇದಿಕೆಯಲ್ಲಿ ಮರಿತಿಬ್ಬೇಗೌಡ, ನಂಜುಂಡಸ್ವಾಮಿ, ಕಾಂತರಾಜು, ಮಲ್ಲೇಗೌಡ, ಮಹದೇವಸ್ವಾಮಿ, ರಾಜಣ್ಣ, ಮಾರ್ಕಾಲು ನಟರಾಜು, ಗಂಗಾಧರ್, ವಡ್ಡರಹಳ್ಳಿ ಸಿದ್ದರಾಜು, ದುಗ್ಗನಹಳ್ಳಿ ನಾಗರಾಜು, ಮಹೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸುವ ಮೂಲಕ ಕುಟುಂಬ ರಾಜಕಾರಣಕ್ಕೆ ತೆರೆ ಎಳೆದು ಜನತಾದಳ ಮುಕ್ತ ಕರ್ನಾಟಕ ರೂಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವೆಂಕಟಸ್ವಾಮಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಟುಂಬ ರಾಜಕಾರಣದ ಕುಡಿಯಾಗಿ ಸ್ಪರ್ಧಿಸುತ್ತಿರುವ ನಿಖಿಲ್ ರವರನ್ನು ಮಂಡ್ಯದಲ್ಲಿ ದಲಿತ ಸಮುದಾಯ ತಿರಸ್ಕರಿಸುವ ಮೂಲಕ ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡಬೇಕು ಎಂದ ಅವರು, ಈ ಬಾರಿ ಚುನಾವಣೆಯಲ್ಲಿ ಶುದ್ಧ ನಡವಳಿಕೆಯ ಸುಮಲತಾರವರನ್ನ ಬೆಂಬಲಿಸುವುದಾಗಿ ತಿಳಿಸಿದರು. ಒಂದು ಕುಟುಂಬದ ಒಂದು ಕುಡಿಯಾಗಿ ಬಂದಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು ಮತ್ತು ಸುಮಲತಾ ಅವರು ನಾವು ನೋಡ್ತಾ ಇದ್ದೀವಿ, ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾಗಿನಿಂದಲೂ ಕೂಡ ಭಾಳ ಸಭ್ಯವಾಗಿ ನಡ್ಕೊತಾ ಇದ್ದಾರೆ. ಆ ಹೆಣ್ಣುಮಗಳು ಅಂಬರೀಷ್ ಅವರ ಪತ್ನಿಯಾಗಿದ್ದುಕೊಂಡು ಅವರೇನು ಸಿಂಪತಿ ಓಟ್ ಬರುತ್ತೆ ಅನ್ನೋ ಕಾರಣ ಅಲ್ಲ, ನಾವು ನೋಡ್ತಾ ಇದ್ದೀವಿ ಭಾಳ ಸರಳವಾಗಿ ಭಾಳ ಸಜ್ಜನಿಕೆಯಾಗಿ ಇಡೀ ಮಂಡ್ಯ ಜನದ ಮುಂದೆ ಇದ್ದಾರೆ ಇವತ್ತು. ಹೀಗಾಗಿ ಆಕೆಯ ಇಂಥ ಒಂದು ಉತ್ತಮ ರಾಜಕಾರಣಿಯನ್ನು ನಾವು ಗೆಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಜನಾಂಗ ಇವತ್ತು ಬಯಸ್ತಾ ಇದೆ. ಈ ಕಾರಣಕ್ಕಾಗಿ ಯಾಕೆ ನಾವು ಭಾಳ ಮುಖ್ಯವಾಗಿ ದಲಿತ ಸಂಘಟನೆಗಳು ಯಾಕೆ ಗೋಷ್ಠಿಯಲ್ಲಿ ದೇವೂರು, ಸತೀಶ್, ಪ್ರಕಾಶ್, ಶಿವಶಂಕರ್, ಸುರೇಶ್ ಖಂಟಿ ಉಪಸ್ಥಿತರಿದ್ದರು. ಜೆಡಿಎಸ್ ನಾಯಕರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿರುವ ಕ್ರಮವನ್ನು ಖಂಡಿಸಿ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕೆಲ ಹೊತ್ತು ವಾಹನ ತಡೆದು ಪ್ರತಿಭಟನೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚುನಾವಣೆ ಸಮಯದಲ್ಲಿ ಐಟಿ ದಾಳಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಗೆ. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿಗೆ ಕೆಟ್ಟ ಹೆಸರು ತರಲು ಬಿಜೆಪಿ ಐಟಿ ದಾಳಿ ನಡೆಸಿದೆ. ಯಡಿಯೂರಪ್ಪ ಭ್ರಷ್ಟಾಚಾರಿ ಎಂದು ಸಾಬೀತಾಗಿದ್ದರೂ ಸಹ ಅವರ ಮೇಲೆ ಶಿಸ್ತು ಕ್ರಮ ಯಾಕೆ ಜರುಗಿಸಿಲ್ಲವೆಂದು ಪ್ರಶ್ನಿಸಿದರು. ನಾವೆಲ್ಲರೂ ಖಂಡಿಸ್ತಾ ಇದೀವಿ. ಅವ್ರನ್ನ ಈ ತರ ಮಾಡಿದ್ರೆ ನಿಮ್ಗೆ ಇಡೀ ರಾಜ್ಯದಲ್ಲಿ ದಂಗೆ ಹೇಳ್ಬೇಕಾಯ್ತದೆ. ನಿಮ್ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಕುಂತ್ಕೋಬೇಕಾಯ್ತದೆ. ನೀವು ದಯಮಾಡಿ ನೀವು ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ಆಯ್ತಾ? ಅಂದ್ರೆ ಉದಾಹರಣೆ ಏನು ಭ್ರಷ್ಟಾಚಾರದ ಪಿತಾಮಹ ಯಡಿಯೂರಪ್ಪನವ್ರ ಮೇಲೆ ಅವ್ರ ಕೇಸ್ ರಿಲೀಸ್ ಮಾಡೋರು, ಜೆಡಿಎಸ್ ಜೊತೆ ಗುರುತಿಸ್ಕೊಂಡಿರೋರು, ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿರೋರೆಲ್ಲ ಐಟಿ ಇಲಾಖೆ ದುರ್ಬಳಕೆ ಮಾಡ್ತಾವ್ರೆ. ಈ ಮೂಲಕ ಅವರು ಎಚ್ಚರಿಕೆ. ನೇತೃತ್ವವನ್ನು ಪಾಲಹಳ್ಳಿ ಮುಕುಂದ, ಶಿವಸ್ವಾಮಿ, ಸ್ವಾಮಿಗೌಡ, ಪದ್ಮನಾಭ ವಹಿಸಿದ್ದರು. ತಮ್ಮ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಪರಿಶಿಷ್ಟ ಜಾತಿ ವರ್ಗದ ಶಾಸಕನಿಗೆ ಸಚಿವ ಸ್ಥಾನ ನೀಡದೆ ದಲಿತ ವರ್ಗವನ್ನೇ ಮೂಲೆಗುಂಪು ಮಾಡಿರುವ ಜೆಡಿಎಸ್ ಮುಖಂಡರು ಬಿಜೆಪಿ ಪಕ್ಷವನ್ನು ಕೋಮುವಾದಿ, ದಲಿತ ವಿರೋಧಿ ಎಂದು ಟೀಕಿಸುವ ನೈತಿಕತೆ ಎಲ್ಲಿದೆ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ವಿಭಾಗದ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಯಮದೂರು ಸಿದ್ದರಾಜು ಪ್ರಶ್ನಿಸಿದರು.
ಮಳವಳ್ಳಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಪಕ್ಷ ಇಂದು ದಲಿತ ವರ್ಗಕ್ಕೆ ಸೇರಿದ ರಾಮನಾಥ ಕೋವಿಂದ್ ಅವರನ್ನು ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನ ನೀಡಿದೆ. ಕೇಂದ್ರದ ಸಚಿವ ಸಂಪುಟದಲ್ಲಿ ಸಾಕಷ್ಟು ದಲಿತ ವರ್ಗದವರಿಗೆ ಸಚಿವ ಸ್ಥಾನ ನೀಡಿದೆ. ಆದರೆ ತನ್ನ ಸಚಿವ ಸಂಪುಟದಲ್ಲಿ ಒಬ್ಬ ದಲಿತ ಶಾಸಕನಿಗೂ ಮಂತ್ರಿ ಸ್ಥಾನವನ್ನು ನೀಡದಿರುವ ಜೆಡಿಎಸ್ ಪಕ್ಷದ ಮುಖಂಡರು ಬಿಜೆಪಿಯನ್ನು ದಲಿತ ವಿರೋಧಿ, ಕೋಮುವಾದಿ ಎಂದು ಟೀಕಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಟೀಕಿಸಿದರು. ನಾನು ನಮ್ಮ ಸಾರ್ವಜನಿಕರಲ್ಲಿ ಮತ್ತು ಮಹಿಳೆಯರಲ್ಲಿ, ರೈತರಲ್ಲಿ, ದಲಿತರಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ವಿಶೇಷವಾಗಿ ನಾನು ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೆ. ದಲಿತ ಅಭ್ಯರ್ಥಿ ಶ್ರೀಮತಿ ಸುಮಲತಾ ಅಂಬರೀಶ್ರವರಿಗೆ ನಮ್ಮ ಏನು ರಾಷ್ಟ್ರೀಯ ಚುನಾವಣಾ ಸಮಿತಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾವು ಸುಮಲತಾ ಅಂಬರೀಶ್ರವರಿಗೆ ಬೆಂಬಲವನ್ನು ನೀಡೋಣ, ನಮ್ಮ ಪಕ್ಷದ ವತಿಯಿಂದ ನಾವು ಅಭ್ಯರ್ಥಿಯನ್ನು ಹಾಕೋದು ಬೇಡ. ಯಾಕಂದರೆ ಸುಮಲತಾ ಅಂಬರೀಶ್ ಅವರು ತುಂಬ ಪ್ರಬುದ್ಧತೆ ಇರ್ತಕ್ಕಂಥವರು, ಆಮೇಲೆ ತುಂಬ ಕಾಳಜಿ ಇರ್ತಕ್ಕಂಥವರು, ತುಂಬ ಸಾಮಾನ್ಯ ಪ್ರಜ್ಞೆ ಇರ್ತಕ್ಕಂಥವರು, ಮಾತಾಡುವಾಗ ತುಂಬ ಜವಾಬ್ದಾರಿಯಿಂದ ಮಾತಾಡ್ತಿರ್ತಕ್ಕಂಥವರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಶಿವಲಿಂಗೇಗೌಡ, ಹನುಮಂತು, ಶಿವಲಿಂಗಸ್ವಾಮಿ, ಸಿದ್ದರಾಜು, ಅಶೋಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ವ್ಯಾಪಾರ ರಾಜಕಾರಣಕ್ಕೆ ಮುಕ್ತಿ, ವೃತ್ತಿಪರ ರಾಜಕೀಯ ವ್ಯವಸ್ಥೆ ಜಾರಿ, ಉಪೇಂದ್ರ ಸಾರಥ್ಯದಲ್ಲಿ ಪ್ರಜಾಕೀಯ ಪಕ್ಷ ಅಖಾಡಕ್ಕೆ. ಸುಮಲತಾ ಪರ ಪ್ರಚಾರಕ್ಕಿಳಿದ ನಟ ದರ್ಶನ್, ಕೆಆರ್ಎಸ್ನಲ್ಲಿ ಬಿರುಸಿನ ಪ್ರಚಾರ, ಟೀಕೆಗೆ ಏಪ್ರಿಲ್ 18ರಂದು ಉತ್ತರ. ಸುಮಲತಾ ವಿರುದ್ಧ ಶಿವರಾಮೇಗೌಡ ವಿವಾದಾತ್ಮಕ ಹೇಳಿಕೆ, ದೊಡ್ಡರಸಿನಕೆರೆಯಲ್ಲಿ ಪ್ರತಿಭಟನೆ, ಆಂಧ್ರ ಗೌಡ್ತಿ ಹೇಳಿಕೆಗೆ ಖಂಡನೆ. ಐಟಿ ದಾಳಿಗೆ ಜೆಡಿಎಸ್ ಆಕ್ರೋಶ, ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆದು ಪ್ರತಿಭಟನೆ, ದ್ವೇಷದ ರಾಜಕಾರಣಕ್ಕೆ ಕಿಡಿ. ಬಸರಾಳು ಗ್ರಾಮದಲ್ಲಿ ಸಂಭ್ರಮದ ಜಾತ್ರಾ ಉತ್ಸವ, ಕಾಲಭೈರವೇಶ್ವರನಿಗೆ ನಮನ, ಕೊಂಡೋತ್ಸವ ವೀಕ್ಷಿಸಲು ಭಕ್ತ ಸಾಗರ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.